ಶ್ರೀಕೃಷ್ಣ ದೈವಾಸುರ ಸಂಪದ್ವಿಭಾಗ ಅನ್ನುವಂಥ 16ನೇ ಅಧ್ಯಾಯವನ್ನು ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಈ ಅಧ್ಯಾಯ ಅಭಯಂ ಅಂತ ಪ್ರಾರಂಭ ಆಗ್ತದೆ. ಭಯ ಪರಿಹಾರಕವಾಗಿರ್ತಕ್ಕಂಥ ಅಧ್ಯಾಯ ಇದು. ಇದಕ್ಕೊಂದು ಇತಿಹಾಸ ಇದೆ. ಹಿಂದೆ ಒಬ್ಬ ಯಾತ್ರೆಗೆ ಹೊರಟಾಗ ಮಾಳವ ದೇಶದ ಮೂಲಕ ಅವನ ಯಾತ್ರೆ ಮುಂದುವರಿಬೇಕಾಗಿತ್ತು. ಯಾತ್ರೆ ಮಾಡ್ತಾ ಮಾಡ್ತಾ ಮಾಲವ ದೇಶಕ್ಕೆ ಬಂದಿದ್ದಾನೆ. ಬಂದಾಗ ಮಾಲವ ದೇಶಕ್ಕೆ ಪ್ರವೇಶ ಮಾಡುವಾಗ ಸರಿಯಾಗಿ ಅಲ್ಲಿ ಆ ಆನೆ, ಮಾಳವ ದೇಶದ ಆನೆ ಮದಭರಿತವಾಗಿತ್ತು. ಅದಕ್ಕೆ ಮದ ಬಂದಿತ್ತು. ಗೂಟವನ್ನು ಕಿತ್ತುಕೊಂಡು ಯದ್ವಾ ತದ್ವಾ ಓಡಾಡ್ತಾ ಇತ್ತು. ಮಾವುತ, ರಾಜ, ಮಂತ್ರಿ ಎಲ್ಲರೂ ಕಂಗಾಲಾಗಿದ್ದಾರೆ. ಮಹಡಿ ಮೇಲೆ ನಿಂತುಕೊಂಡು ಕೂಗ್ತಾ ಇದ್ದಾರೆ, ಆನೆ ತಪ್ಪಿಸ್ಕೊಂಡಿದೆ, ಮದ ಬಂದಿದೆ, ಎಲ್ಲರೂ ಅಂಗಡಿ ಬಾಗಿಲು ಹಾಕ್ಕೊಳ್ಳಿ, ಯಾರು ಬೀದಿಗೆ ಬರಬೇಡಿ, ಬಂದವರು ಅಲ್ಲಿ ಇಲ್ಲಿ ಒಳಗೆ ಸೇರ್ಕೊಂಡು ಬಚಾವಾಗ್ರಿ ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಅಂಗಡಿ ಬಾಗಿಲು ಹಾಕೊಂಡ್ರು. ಕೆಲವರು ಒಬ್ಬೊಬ್ರು ಮನೆಗೆ ಒಬ್ಬೊಬ್ರು ಸೇರ್ಕೊಂಡ್ರು. ಆನೆ ಬೀದಿಯಲ್ಲಿ ಮದಭರಿತವಾಗಿ ಸುತ್ತಾಗ್ತಾ ಇದೆ. ಜನ ಯಾರು ಇಲ್ಲ, ಎಲ್ಲ ಒಳಗೆ ಸೇರಿದ್ದಾರೆ. ಆದರೆ ಯಾತ್ರಿಕ ಮಾತ್ರ ಅದೇ ಹೊತ್ತಿಗೆ ಸರಿಯಾಗಿ ಒಂದು ಪ್ರಧಾನ ಬೀದಿಗೆ ಬಂದ. ಇವನು ಈ ಕಡೆಯಿಂದ ಪ್ರವೇಶ ಮಾಡ್ತಿದ್ದಾನೆ ಆ ಬೀದಿಗೆ, ಆ ಕಡೆಯಿಂದ ಅದೇ ಬೀದಿಯಲ್ಲಿ ಆನೆ ಬರ್ತಾ ಇತ್ತು. ರಾಜ ಕೂಗಿದ, ಮಾವುತ ಕೂಗಿದ, ಆನೆಗೆ ಮದ ಬಂದಿದೆ, ಎಲ್ಲಿಯಾದ್ರೂ ಹೋಗೋ, ತಪ್ಪಿಸ್ಕೊಳ್ಳೋ ಅಂತ. ಅಕ್ಕಪಕ್ಕದಲ್ಲಿದ್ದ ಅಂಗಡಿ ಮನೆ ಯಾರು ಬಾಗಿಲು ತೆಗಿಲಿಕ್ಕೆ ಹೆದರ್ತಾ ಇದ್ದಾರೆ, ಯಾರೂ ತೆಗಿಲಿಲ್ಲ. ಇವನು ಹಾಗೆಯೇ ಮುಂದುವರೆದ. ಆನೆ ಬಂತು. ಮದದಿಂದ ಇವನನ್ನ ಸೊಂಡೆಲಿನಿಂದ ಎತ್ತಿ ನೆಲಕ್ಕಪ್ಪಳಿಸಿ ಸಾಯಿಸಿ ಬಿಡ್ತದೆ, ಕಿತ್ತೆಸಿತದೆ ಅಂತ ಎಲ್ಲರೂ ಯೋಚನೆ ಮಾಡಿದ್ರು. ಆದ್ರೆ ಇವನ ಹತ್ತಿರ ಬಂದ ಕೂಡಲೇ ಆನೆ ಸ್ತಬ್ಧವಾಗಿ ನಿಂತು ಬಿಡ್ತು. ಎಲ್ಲ ಮದ ಇಳಿತು. ಇವನನ್ನು ನೋಡಿದ ಕೂಡಲೇ ಮದ ಇಳಿತು, ಶಾಂತವಾಯಿತು, ಸುಮ್ಮನೆ ನಿಂತಿದೆ. ಮಾವುತ ಇಳಿದು ಬಂದ, ರಾಜ ಇಳಿದು ಬಂದ, ಎಲ್ಲರೂ ಬಂದರು. ಮಾವುತ ಆನೆಯನ್ನು ಹಿಡ್ಕೊಂಡು ಕಟ್ಟಿ ಹಾಕಿದ. ಕೇಳಿದ ರಾಜ, ನಮ್ಗೆ ಯಾರಿಗೂ ನಿಯಂತ್ರಣ ಸಿಗ್ತಾ ಇದ್ದಿಲ್ಲ, ಈ ಆನೆ ಆಗಾಕಿ ಹೀಗೆ ಮದ ಬರ್ತಾ ಇತ್ತು, ಇವತ್ತು ಬಂದಿತ್ತು. ನೀನು ಏನ್ ಮಾಡಿದೆ ಅದಕ್ಕೆ? ನಿನ್ನಲ್ಲಿ ಅಂಥ ಪ್ರಭಾವ ಏನು? ನಿನ್ನ ನೋಡಿದ ಕೂಡಲೇ ಆನೆ ನಿಂತು ಬಿಡ್ತಲ್ಲ, ಹೇಗೆ ಅಂತ. ಅದಕ್ಕೆ ಆ ಯಾತ್ರಿಕ ಹೇಳ್ತಾನೆ, ನನ್ನಲ್ಲೇನಂಥ ಪ್ರಭಾವ ಇಲ್ಲ. ನಾನು ಯಾತ್ರೆ ಹೊರಟವನು. ಗೀತಾ ಪಾರಾಯಣ ಮಾಡ್ತಾ ಹೋಗ್ತಾ ಇದ್ದೆ. 15ನೇ ಅಧ್ಯಾಯ ಮುಗಿದು ಸರಿಯಾಗಿ 16ನೇ ಅಧ್ಯಾಯಕ್ಕೆ ಬಂತು. ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಂತ ಪ್ರಾರಂಭ ಮಾಡಿದೆ. ಅಭಯಂ ಸತ್ವ ಸಂಶುದ್ಧಿ ಅಂತ ಪ್ರಾರಂಭ ಮಾಡಿದ ಕೂಡಲೇ ನನಗೆ ಭಯ ಪರಿಹಾರ ಆಯಿತು. ಆನೆಗೆ ಸತ್ವ ಸಂಶುದ್ಧಿ ಆಯಿತು. ಸತ್ವ ಅಂದರೆ ಅಂತಃಕರಣ. ಅದರ ಅಂತಃಕರಣ ಶುದ್ಧವಾಯಿತು. ಕೋಪತಾಪಗಳೆಲ್ಲ ಹೋದು. ರಾಜನಿಗೆ ಜ್ಞಾನಯೋಗ ವ್ಯವಸ್ಥಿತಿ, ಭಗವದ್ಗೀತೆಗೆ ಇಷ್ಟು ಮಹಿಮೆ ಇದೆ ಅಂತನ್ನೋ ಜ್ಞಾನ ರಾಜನಿಗೆ ಬಂತು. ಆ ರಾಜ ಇವನಿಂದ ಉಪದೇಶ ಪಡೆದ. ಬ್ರಾಹ್ಮಣನಿಗೆ ಬೇಕಾದಷ್ಟು ದಾನ ಕೊಟ್ಟ. ಇದೇ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಅಂತ ಪ್ರಾರಂಭ ಆಗ್ತದೆ. ಹೀಗೆ ಭಗವದ್ಗೀತೆ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ವಿಶೇಷವಾದ ಫಲ ಇದೆ. ಹಿಂದಿನ ಅಧ್ಯಾಯಗಳಲ್ಲಿ ಜ್ಞಾನ ಮತ್ತು ಮೋಕ್ಷಗಳ ಸಾಧನೆ ಏನು ಅನ್ನೋದನ್ನ ಹೇಳಿದ್ರು. ಮಾನಮೋಹಗಳನ್ನು ಬಿಟ್ಟಿರಬೇಕು, ದುರ್ಜನರ ಸಂಘ ದೋಷ ಬಿಟ್ಟಿರಬೇಕು, ಅದನ್ನು ಹೇಳಿದ್ರು. ಜ್ಞಾನ ಮತ್ತು ಮೋಕ್ಷಗಳಿಗೆ, ಈ ಪುರುಷಾರ್ಥಕ್ಕೆ ವಿರೋಧಿ ಯಾವುದು ಅದನ್ನು ಹೇಳಿದ್ರು. ಯತಂತೋಪ್ಯ ಕೃತಾತ್ಮಾನಃ ನೈನಂ ಪಶ್ಯಂತೆ ಅಚೇತಸಃ. ಯಾರಿಗೆ ಮನಸ್ಥಿತಿ ಸರಿಯಿಲ್ಲ, ಪರಮಾತ್ಮನಲ್ಲಿ ಯಾವಾಗಲೂ ಮನಸ್ಸಿರೋದಿಲ್ಲ, ಅಂಥವರಿಗೆ ಸಾಕ್ಷಾತ್ಕಾರ ಆಗೋದಿಲ್ಲ ಅಂತ ಹೇಳಿದ್ರು. ಅದನ್ನೇ ವಿಸ್ತಾರವಾಗಿ ಈ ಅಧ್ಯಾಯದಲ್ಲಿ ಹೇಳ್ತಾರೆ. ಹೇಳುವಾಗ ಮಾತ್ರ ದೈವಿ ಸಂಪತ್ತು, ಆಸುರಿ ಸಂಪತ್ತು ಅಂತ ಎರಡು ವಿಭಾಗ ಮಾಡಿ, ದೈವಿ ಸಂಪತ್ತು
ಜ್ಞಾನ ಮತ್ತು ಮೋಕ್ಷಕ್ಕೆ ಪುರುಷಾರ್ಥಗಳಿಗೆ ಸಾಧನ, ಆಸುರಿ ಸಂಪತ್ತು ಪುರುಷಾರ್ಥಕ್ಕೆ ವಿರೋಧಿ, ಅದು ಪ್ರತಿಬಂಧಕ ಅಂತ ಹೇಳ್ತಾ ಇದ್ದಾರೆ. ಮೊದಲು ಬಹಳ ಶ್ರೇಷ್ಠವಾದ್ದರಿಂದ ದೈವಿ ಸಂಪತ್ತು ಅಂದ್ರೆ ಏನು ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ದೈವಿ ಸಂಪತ್ತು ಅಂದರೆ ಮೋಕ್ಷಕ್ಕೆ ಸಾಧನವಾದ ಸದ್ಗುಣಗಳು. ಅಭಯಂ ಅಂತಂದ್ರೆ ತಾನು ಭಯಪಡದೆ ಇತರರನ್ನು ಭಯಪಡಿಸದೇ ಇರತಕ್ಕಂಥದ್ದು. ಅದು ಹಿಂದೆ ಬಂದಿದೆ. ಯಸ್ಮ ಅನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯ. ತನ್ನಿಂದ ಜನರು ಉದ್ವೇಗಕ್ಕೊಳಗಾಗಿರಬಾರದು, ಜನರಿಂದ ತಾನು ಉದ್ವೇಗಕ್ಕೊಳಗಾಗಿರಬಾರದು. ಹೀಗೆ ಇದು ಹಿಂದೇನೂ ಬಂದಿದೆ. ಅದನ್ನೇ ಅಭಯಂ ಅಂತ ಸಂಗ್ರಹ ಮಾಡಿದ್ದಾರೆ. ನಮ್ಮನ್ನು ನೋಡಿ ಇನ್ನೊಬ್ಬರು ಭಯಗ್ರಸ್ತರಾಗುವಂತೆ ನಡ್ಕೋಬಾರ್ದು, ನಾವು ಭಯಗ್ರಸ್ತರಾಗಬಾರ್ದು. ಸತ್ವ ಸಂಶುದ್ಧಿ, ನಾವು ಭಯಪಡಬಾರ್ದು ಅನ್ನೋದಕ್ಕೆ ವಿವರಣೆ ಇಷ್ಟೇ ಅರ್ಥ. ಇನ್ನೊಬ್ಬರ ಭಯದಿಂದ ನಮ್ಮ ಧರ್ಮಾಚರಣೆ ನಾವು ಬಿಡಬಾರ್ದು ಅಂತ ಅರ್ಥ. ಅವ್ರೇನ್ ಮಾಡ್ತಾರೋ ಇವ್ರೇನ್ ಮಾಡ್ತಾರೋ ಅಂತ ಧರ್ಮವನ್ನ ಬಿಡ್ಲಿಕ್ಕೆ ಹೋಗ್ಬಾರ್ದು. ಇನ್ನು ಸತ್ವ ಸಂಶುದ್ಧಿ ಅಂದರೆ, ಸತ್ವ ಅಂದ್ರೆ ಮನಸ್ಸು, ಮನಸ್ಸಿನ ಶುದ್ಧಿ. ಯಾವಾಗಲೂ ಮನಸ್ಸು ಪ್ರಸನ್ನವಾಗಿರೋದು, ಮನಃಪ್ರಸನ್ನತೆ ಅಂತ ಕರೀತಾರೆ. ಜ್ಞಾನ ಯೋಗ ವ್ಯವಸ್ಥಿತಿ, ಜ್ಞಾನೋಪಾಯದಲ್ಲಿ ನಿಷ್ಠೆ ಅದು ಇರಬೇಕು. ಜ್ಞಾನೋಪಾಯದಲ್ಲಿ ನಿಷ್ಠೆ. ದಾನಂ, ಸತ್ಪಾತ್ರ ಸಿಕ್ಕಾಗ, ಯೋಗ್ಯ ಪಾತ್ರ ಸಿಕ್ಕಾಗ ದ್ರವ್ಯವನ್ನ, ಸಂಪತ್ತನ್ನ, ಹಣವನ್ನ, ಪದಾರ್ಥಗಳನ್ನ ದಾನ ಮಾಡೋದು. ದಮಃ ಅಂದ್ರೆ ಇಂದ್ರಿಯ ನಿಗ್ರಹ. ಯಜ್ಞಶ್ಚ, ಜ್ಯೋತಿಷ್ಠೋಮಾದಿ ಯಜ್ಞಗಳನ್ನ ಅನುಷ್ಠಾನ ಮಾಡೋದು. ಸ್ವಾಧ್ಯಾಯ, ವೇದಾಧ್ಯಯನ ಅಂತ ಅರ್ಥ. ಯಜ್ಞ ಅನ್ನೋದಕ್ಕೆ ಇನ್ನೊಂದು ಅರ್ಥನೂ ಉಂಟು. ಜ್ಯೋತಿಷ್ಠೋಮಾದಿ ಯಜ್ಞಗಳು ಆಗ್ಬೋದು, ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ ಅಂತ ಪಂಚಯಜ್ಞಗಳಿದೆ. ವೈಶ್ವದೇವ, ಶ್ರಾದ್ದಾದಿಗಳು, ಇದು ಕೂಡ ಯಜ್ಞನೇ. ಸ್ವಾಧ್ಯಾಯ ಅಂದ್ರೆ ವೇದಾಧ್ಯಯನ. ತಪಃ, ತಪಸ್ಸು. ತಪಸ್ಸು ಅಂದ್ರೆ ಆಲೋಚನೆ ಅಂತ ಅರ್ಥ. ಸದಾಲೋಚನೆ ಇರಬೇಕು, ಒಳ್ಳೆ ಆಲೋಚನೆ, ಕೆಟ್ಟ ಆಲೋಚನೆಯನ್ನ ಮಾಡಬಾರದು, ಏನೇನೋ ಆಲೋಚನೆಯನ್ನ ಮಾಡಬಾರದು, ಸದಾಲೋಚನೆ ಇರಬೇಕು. ಒಬ್ಬ ಗುರು ಶಿಷ್ಯರು ಎಲ್ಲಿಯೋ ಪ್ರಯಾಣ ಮಾಡ್ತಿದ್ರಂತೆ. ದಾರಿಯಲ್ಲಿ ಅಡ್ಡ ನದಿ ಬಂತು. ನದಿ ದಾಟ್ಕೊಂಡು ಹೋಗ್ಬೇಕು. ಗುರು ಶಿಷ್ಯರಿಬ್ಬರು ಧೈರ್ಯವುಳ್ಳವರು ನದಿ ದಾಟ್ಕೊಂಡು ಹೋದ್ರು. ಅಲ್ಲಿ ಒಂದು ಕನ್ಯೆ ನಿಂತಿತ್ತಂತೆ. ಆ ಕನ್ಯೆಗೆ ಧೈರ್ಯ ಇಲ್ಲ ನದಿ ದಾಟ್ಲಿಕ್ಕೆ. ಆ ಗುರುಗಳ ಹತ್ರ ಕೇಳಿತು ಕನ್ಯೆ, ನಾನು ಆ ದಡಕ್ಕೆ ಸೇರ್ಬೇಕಾಗಿದೆ, ಏನಾದ್ರೂ ಮಾಡಿ ನನ್ನನ್ನ ನದಿ ದಾಟಿಸ್ರಿ, ದಡ ಸೇರಿಸ್ರಿ ಅಂತ ಕೇಳಿತು. ನೀರಿನಲ್ಲಿ ಇಳಿದು ನಡಿಲಿಕ್ಕೆ ಆ ಹುಡುಗಿಗೆ ಧೈರ್ಯ ಇಲ್ಲ. ಆ ಗುರುಗಳು ಆ ಹುಡುಗಿಯನ್ನ ಹೆಗಲ ಮೇಲೆ ಕೂಡಿಸ್ಕೊಂಡ್ರಂತೆ. ಹೆಗಲ ಮೇಲೆ ಕೂಡಿಸ್ಕೊಂಡು ನದಿ ದಾಟ್ತಾ ಇದ್ದಾರೆ. ಶಿಷ್ಯನು ದಾಟಿದ. ದಡ ಬಂತು, ಗುರುಗಳು ಇಳಿಸಿದ್ರು. ತನ್ನ ದಾರಿ ತಾನು ಹೋದ್ಲು ಕನ್ಯೆ, ಆ ಹುಡುಗಿ. ಗುರು ಶಿಷ್ಯರು ಮುಂದೆ ಸಾಗಿದ್ರು. ಶಿಷ್ಯ ಯೋಚನೆ ಮಾಡ್ತಾನೇ ಇದ್ದಾನಂತೆ, ಗಂಭೀರವಾಗಿ ಯೋಚನೆ ಮಾಡ್ತಾನೇ ಇದ್ದಾನೆ. ಸುಮಾರು ದೂರ ಹೋದ ಮೇಲೆ ತಡ್ಕೊಳ್ಳಿಕ್ಕಾಗದೆ ಶಿಷ್ಯ ಗುರುಗಳನ್ನ ಒಂದು ಪ್ರಶ್ನೆ ಕೇಳಿದ್ನಂತೆ. ಅಲ್ಲ ಗುರುಗಳೇ, ನೀವು ಯಾರೋ ಒಬ್ಬ ಹೆಣ್ಣು ಮಗಳನ್ನ ಹೆಗಲ ಮೇಲೆ ಕುಡಿಸ್ಕೊಂಡಿದ್ರಲ್ಲ, ಇದು ಹೇಗೆ, ಇದು ಸರಿನಾ ಅಂತ ಕೇಳಿದ್ನಂತೆ. ಗುರುಗಳು ಹೇಳಿದ್ರಂತೆ ಶಿಷ್ಯನಿಗೆ, ಅಯ್ಯೋ ಶಿಷ್ಯ, ನಾನು ಆ ಹುಡುಗಿಯನ್ನು ಇಳಿಸಿ ಎಷ್ಟು ಹೊತ್ತಾಯ್ತು, ನೀನ್ಯಾಕಿನ್ನೋ ತಲೆ ಒಳಗೆ ಕುಡಿಸ್ಕೊಂಡಿದ್ದೆ ಅಂತ ಕೇಳಿದ್ರಂತೆ. ನದಿ ದಾಟಿದ ಕೂಡಲೇ ನಾನು ಇಳಿಸಿಬಿಟ್ನಲ್ಲ ಆ ಹುಡುಗಿಯನ್ನ, ಈಗ 2 ಮೈಲು ದೂರ ಬಂದಿದ್ದೀವಿ, ಅಲ್ಲಿ ತನಕ ನೀನ್ಯಾಕೆ ತಲೆಯಲ್ಲಿ ಕುಡಿಸ್ಕೊಂಡಿದ್ದಿ? ನಿರ್ವಿಕಾರವಾಗಿ ಶಿಷ್ಯರು ಹೊತ್ಕೊಂಡು ಬಂದಿದ್ದಾರೆ. ಶಿಷ್ಯನಿಗೆ ಏನೋ ಆಲೋಚನೆ, ಕೆಟ್ಟ ಆಲೋಚನೆ, ಇಂಥದ್ದಿರಬಾರ್ದು. ಅದಕ್ಕೆ ತಪಃ ಅಂದ್ರೆ ಸದಾಲೋಚನೆ ಅಂತ ಅರ್ಥ. ಆರ್ಜವಂ, ಆರ್ಜವಂ ಅಂತಂದ್ರೆ ರುಜು ಸ್ವಭಾವ.
ಮನಸ್ಸು, ಮಾತು, ಕೃತಿ ಎಲ್ಲದರಲ್ಲಿಯೂ ಏಕರೂಪತೆಗೆ ಆರ್ಜವ ಅಂತ ಕರೀತಾರೆ. ತಪಸ್ಸು ಅನ್ನೋದಕ್ಕೆ ಇನ್ನೊಂದರ್ಥ ಬ್ರಹ್ಮಚರ್ಯಾದಿಗಳು ಅಂತ ಅರ್ಥ, ಅದು ಮಾಡಬಹುದು. ಅಹಿಂಸಾ, ನಮ್ಮಿಂದ ಇನ್ನೊಬ್ಬರಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಆಗಬಾರ್ದು, ಆ ರೀತಿ ನಡ್ಕೋಬೇಕು. ಅದೇ ನಾವು ದೇವರಿಗೆ ಸಮರ್ಪಣೆ ಮಾಡುವ ಪುಷ್ಪ ಅನ್ನುವ ಮಾತಿದೆ. ಅಹಿಂಸಾ ಪ್ರಥಮಂ ಪುಷ್ಪಂ. ದೇವರ ಪೂಜೆ ಮಾಡುವಾಗ ಬೇರೆ ಪುಷ್ಪ ಏರಿಸೋದಕ್ಕಿಂತ ಅಹಿಂಸಾ ಪುಷ್ಪ ದೇವರಿಗೆ ಬಹಳ ಇಷ್ಟ ಅಂತ, ಅದು ಇಟ್ಕೊಂಡಿರ್ಬೇಕು. ಸತ್ಯಂ, ಸಜ್ಜನರಿಗೆ ಹಿತವಾಗುವಂತೆ ನುಡಿಬೇಕು. ಕೆಲವು ಸಲ ಇದ್ದದ್ದಿದ್ದಾಗೆ ಹೇಳಿದ್ರೆ ಸಜ್ಜನರಿಗೆ ಕೆಡಕಾಗೋದಾದ್ರೆ ಅದು ಹೇಳಬಾರ್ದು, ಅದು ಸತ್ಯ ಅಂತ ಅನಿಸ್ಕೊಳ್ಳೋದಿಲ್ಲ. ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ಕಥ್ಯತೆ. ಸಜ್ಜನರಿಗೆ ಯಾವುದು ಹಿತವೋ ಅದು ಸತ್ಯ. ಕಳ್ಳರು ಬಂದು ಒಬ್ಬನನ್ನ, ಇಲ್ಲಿ ಒಬ್ಬ ದೊಡ್ಡ ಧನಿಕ ಇದ್ದಾನೆ, ಅವನ ಮನೆ ಯಾವುದು ಅಂತ ಕೇಳಿದಾಗ ತೋರಿಸಿಬಿಟ್ರೆ ಸಜ್ಜನನಾದ ಆ ಧನಿಕನಿಗೆ ಎಷ್ಟು ಅನಾಹುತ ಆಗ್ತದೆ. ಅಲ್ಲಿ ಅವನ ಮನೆ ತೋರಿಸಬಾರದು, ಸುಳ್ಳೇ ಹೇಳಬೇಕು, ಆವಾಗ ಇವನಿಗೆ ಹಿತ ಆಗ್ತದೆ. ಹೀಗೆ ಸತ್ಯ ಅಂತಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸತ್ಯಸ್ಯ ವಚನಂ ಶ್ರೇಯ. ಸತ್ಯ ಹೇಳೋದು ಸುಲಭ, ಸತ್ಯ ಅಂದ್ರೆ ಯಾವುದು ಅಂತ ನಿರ್ಧಾರ ಮಾಡೋದು ಕಷ್ಟ. ಇದ್ದಕ್ಕಿದ್ದಾಗೆ ಇದ್ದದ್ದನ್ನಿದ್ದಾಗೆ ಹೇಳೋದು ಸತ್ಯ ಅಲ್ಲ. ನಮ್ಮ ಮಾತಿನಿಂದ ಸಜ್ಜನರಿಗೆ ಒಳಿತೋ ಕೆಡುಕೋ ಅನ್ನೋದನ್ನ ನಿರ್ಧಾರ ಮಾಡಿ ಹೇಳಬೇಕು. ಅದರಿಂದ ನಿರ್ಧಾರ ಮಾಡೋದು ಕಷ್ಟ. ಅಕ್ರೋಧ, ಕೋಪವನ್ನ ಬಿಡಬೇಕು. ಕೋಪ ಬಿಡಬೇಕು ಅಂತಂದ್ರೆ ಮನಸ್ಸಿನಲ್ಲಿ ಒಂದು ವಿಕಾರ ಆಗ್ತದೆ. ಕೋಪ ಬಂದಾಗ ಆ ಮನಸ್ಸಿನ ವಿಕಾರದಿಂದ ಇನ್ನೊಬ್ಬರಿಗೆ ಪೀಡೆ ಆಗ್ತದೆ, ಅದು ಕೋಪ ಅಂತ, ಅದು ಬಿಡಬೇಕು. ಕೋಪ ಮಾಡಿಕೊಂಡವನಿಗೂ ಪೀಡೆ ಆಗ್ತದೆ. ಆ ಕೋಪ ನೋಡಿ, ಆ ಮನೋ ವಿಕಾರವನ್ನು ನೋಡಿ ಉಳಿದವರಿಗೂ ಪೀಡೆ ಆಗ್ತದೆ. ಕ್ರೋಧ, ತ್ಯಾಗ, ಅಕ್ರೋಧ, ಇಂಥ ಕ್ರೋಧವನ್ನು ಬಿಡಬೇಕು. ತ್ಯಾಗ, ತ್ಯಾಗದಲ್ಲೇ ಸುಖ. ರಾಮದೇವರು ರಾಜ್ಯವನ್ನ ತ್ಯಾಗ ಮಾಡಿದರು, ಲಕ್ಷ್ಮಣನೋ ತ್ಯಾಗ ಮಾಡಿದ, ಭರತನೋ ತ್ಯಾಗ ಮಾಡಿದ, ಎಷ್ಟು ಕೀರ್ತಿ ಬಂತು. ತ್ಯಾಗದ ಸುಖವೇ ಸುಖ, ಭೋಗದ ಸುಖ ಕ್ಷುದ್ರ. ದಯಾಭೂತೇಶು, ಪ್ರಾಣಿಗಳಲ್ಲಿ ದಯೆ. ತ್ಯಾಗ ಶಾಂತಿ, ತ್ಯಾಗ ಆದ್ಮೇಲೆ ಶಾಂತಿ. ಯಾವಾಗಲೂ ಭಗವನ್ನಿಷ್ಠ ಬುದ್ಧಿಗೆ ಶಾಂತಿ ಅಂತ ಕರೀತಾರೆ. ಅಪೈಶುನಂ, ಚಾಡಿ ಹೇಳದೇ ಇರೋದು. ಆಮೇಲೆ ದಯೆ ಅಂದ್ರೆ ಇನ್ನೊಬ್ಬರಿಗೆ ದುಃಖ ಬಂದಾಗ ಹೃದಯ ಕರಗಿ ಆ ದುಃಖವನ್ನ ಪರಿಹರಿಸಬೇಕು ಅನ್ನೋ ಇಚ್ಛೆ ಉಂಟಾಗಬೇಕು, ಅದಕ್ಕೆ ದಯೆ ಅಂತ ಕರೀತಾರೆ. ಅಲೋಲುತ್ವ ಅಂತಂದ್ರೆ ಭೋಗ ಸಾಮಗ್ರಿಯಲ್ಲಿ ಮುಳುಗಬಾರ್ದು. ಭೋಗ ಸಾಮಗ್ರಿಯಲ್ಲಿ ಅತಿಯಾದ ಆಸಕ್ತಿ, ಅದರಲ್ಲೇ ಮುಳುಗಿರ್ತಾರೆ ಕೆಲವರು, ಅದಾಗಬಾರ್ದು. ಮಾರ್ದವಂ, ನಮಗೆ ಇನ್ನೊಬ್ಬರು ಹಿಂಸೆ ಕೊಡುವಾಗಲೂ ಕೂಡ ಅವರನ್ನು ವಿರೋಧಿಸದೆ ಸುಮ್ಮನೆ ಇದ್ರೆ ಅದು ಮಾರ್ದವ ಅಂತ, ಮೃದು ಸ್ವಭಾವ ಅಂತ ಕರೀತಾರೆ. ಇನ್ನೊಬ್ರು ನಮಗೆ ಛೇಡಿಸಬಹುದು, ನಿಂದೆ ಮಾಡಬಹುದು, ಸುಮ್ಮನೆ ಇದ್ರೆ ಅದು ಕೋಮಲತೆ, ಮಾರ್ದವ. ಹ್ರೀಹಿ, ಕೆಟ್ಟ ಕೆಲಸ ಮಾಡೋದಕ್ಕೆ ನಾಚಿಕೆ. ಅಚಾಪಲಂ, ಸ್ಥಿರತೆ ಬೇಕು. ಚಾಂಚಲ್ಯ ಬಿಟ್ಟು ಸ್ಥಿರತೆ. ಒಂದು ಕೆಲಸ ಕೈ ಹಾಕಿದ್ರೆ ಅಂತಗಾಮಿತ್ವ, ಕೊನೆ ಮುಟ್ಟಿಸ್ಬೇಕು. ಇವೆಲ್ಲ ದೈವಿ ಸಂಪತ್ತು, ಒಳ್ಳೆ ಗುಣಗಳು. ತೇಜ, ಇನ್ನೊಬ್ರು ನಮ್ಮನ್ನ ಸೋಲಿಸಿರಬಾರ್ದು, ತಿರಸ್ಕರಿಸಿರಬಾರ್ದು, ಆ ರೀತಿ ಇರಬೇಕು ನಮ್ಮ ವರ್ಚಸ್ಸು. ಬೆಂಕಿಯನ್ನು ಯಾರಾದ್ರೂ ತುಳಿಲಿಕ್ಕೆ ಹೋಗ್ತಾರ, ಹಾಗೆ ಇನ್ನೊಬ್ರು ನಮ್ಮನ್ನ ಮೆಟ್ಟಿರಬಾರ್ದು, ಆ ರೀತಿಯ ವರ್ಚಸ್ಸಿರ್ಬೇಕು. ಕ್ಷಮಾ, ಕ್ಷಮಾ ಅಂತಂದ್ರೆ ಅಪಕಾರ ಮಾಡಿದವನಿಗೂ ಅಪಕಾರ ಮಾಡದೇ ಇರೋದು. ಅಪಕಾರ ಮಾಡಿದಾನೆ ಅಂತ ನಾವು ಮಾಡಿಬಿಡ್ಬಾರ್ದು. ಅಪಕಾರ ಮಾಡದೇ ಇದ್ದರೆ ಅದು ಕ್ಷಮಾಗುಣ. ಅವನು ಅಪಕಾರ ಮಾಡಿರ್ತಾನೆ, ನಾವು ಮಾಡ್ಲಿಕ್ಕೆ ಹೋದ್ರೆ ನಮಗೂ ಅವನಿಗೂ ವ್ಯತ್ಯಾಸ ಇಲ್ಲ. ತೇಜ, ಕ್ಷಮಾ, ಧೃತಿ, ಶೌಚಂ. ಧೃತಿ, ಧೃತಿ ಅಂದ್ರೆ ಧೈರ್ಯ, ಮನಸ್ಸಿನ ನಿಗ್ರಹ ಅಂತ ಅರ್ಥ. ಧೈರ್ಯ ಅಂದ್ರೆ ಮನಸ್ಸಿನ ನಿಗ್ರಹ.
ಶೌಚಂ ಬಾಹ್ಯ ಶೌಚ ಜಲಾದಿಗಳಿಂದ, ಮಣ್ಣು ಮತ್ತು ಮೃತ್ತಿಕಾ ಜಲದಿಂದ ಬಾಹ್ಯ ಶೌಚ, ಭಗವಂತನ ಸ್ಮರಣೆಯಿಂದ ಪುಂಡರೀಕಾಕ್ಷನ ಸ್ಮರಣೆಯಿಂದ ಆಂತರಿಕ ಶೌಚ. ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಷ್ಯಾಭ್ಯಂತರ ಶುಚಿ. ಅದ್ರೋಹ, ಇನ್ನೊಬ್ಬರ ಜೀವನಕ್ಕೆ ತೊಂದರೆ ಮಾಡದೇ ಇರೋದು, ಅದು ಅದ್ರೋಹ ಅಂದ್ರೆ. ಇನ್ನೊಬ್ಬರ ಜೀವನಕ್ಕೆ, ಅವರ ವೃತ್ತಿಗೆ, ಅವರ ಉದ್ಯೋಗಕ್ಕೆ ಸಂಚಕಾರ ಮಾಡದೇ ಇದ್ರೆ ಅದು ಅದ್ರೋಹ. ನಾತಿಮಾನಿತ, ಅಹಂಕಾರ ಬಿಡಬೇಕು. ಇಷ್ಟು ಗುಣಗಳೇನಿದೆ ಇದೇ ದೈವಿ ಸಂಪತ್ತು ಅಂತ ಕರೀತಾರೆ ಇದನ್ನು. ದೇವಕುಲದಲ್ಲಿ ಹುಟ್ಟಿದಂಥವರಿಗೆ ಅಥವಾ ದೈವಿ ಸಂಪತ್ತನ್ನು ಪಡೆದವರಂತಹ ಯೋಗ್ಯತೆಗೆ ಈ ಗುಣಗಳೆಲ್ಲ ಇರ್ತದೆ. ಮುಮುಕ್ಷುವಾದವನು ಇದನ್ನು ಸಂಪಾದನೆ ಮಾಡಬೇಕು. ಆಸುರಿ ಸಂಪತ್ತು ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ. ಅದ್ಯಾಕೆ ಹೇಳಬೇಕು ಅಂದ್ರೆ ಬಿಡ್ಲಿಕ್ಕೋಸ್ಕರ. ಸ್ವೀಕಾರ ಮಾಡ್ಲಿಕ್ಕೆ ದೈವಿ ಸಂಪತ್ತು, ಬಿಡ್ಲಿಕ್ಕೋಸ್ಕರ ಆಸುರಿ ಸಂಪತ್ತು. ಅದನ್ನು ತಿಳ್ಕೊಂಡ್ರೆ ಯಾವ್ದಾವ್ದನ್ನು ಬಿಡಬೇಕು ಅಂತ ಗೊತ್ತಾಗ್ತದೆ. ದಂಭ, ದಂಭ ಅಂದ್ರೆ ತನ್ನ ಸಣ್ಣತನ ತಿಳ್ಕೊಂಡ್ರೂ ಕೂಡ, ತನ್ನ ಸಣ್ಣತನ ಗೊತ್ತಿದ್ರೂ ಕೂಡ ಮಹತ್ವ ಪ್ರದರ್ಶನ ಮಾಡೋದು. ತಾನು ಅಲ್ಪ ಅಂತ ಗೊತ್ತಿದ್ರು ಬೇರೆಯವರಿಗೆ ತಾನು ದೊಡ್ಡ ಮಹಾತ್ಮ ಅಂತ ಪ್ರದರ್ಶನ ಮಾಡೋದಕ್ಕೆ ದಂಭ ಅಂತಾರೆ. ದರ್ಪ, ನಾವು ಭಯಪಡುವ ಪ್ರಸಂಗ ಇದ್ರೂ ಕೂಡ ಮದದಿಂದ ಭಯ ಇಲ್ಲ ನನಗೆ ಅಂತ ತೋರಿಸ್ಕೊಂಡು ಹೋಗೋದು, ಅದಕ್ಕೆ ದರ್ಪ ಅಂತ ಕರೀತಾರೆ. ಅಭಿಮಾನಶ್ಚ, ಅಭಿಮಾನ ಅಂದ್ರೆ ಪ್ರಮಾಣಗಳನ್ನ ಮೀರೋದು. ಶಾಸ್ತ್ರ ವೇದ ಏನ್ ಹೇಳಿರ್ತಾರೆ ಅಂತಹ ಪ್ರಮಾಣಗಳನ್ನ ಮೀರಿ ನಡ್ಕೊಳ್ಳೋದು. ಕ್ರೋಧ ಅಂದ್ರೆ ಕೋಪ. ಪಾರುಷ್ಯಮೇ ವಚ, ಕಠೋರವಾದ ನುಡಿ, ಇನ್ನೊಬ್ಬರಿಗೆ ಕಠೋರ ನುಡಿ ಆಡೋದು. ದೇಹಕ್ಕಾದ್ರೆ ಗಾಯ ವಾಸಿ ಆದ್ರೆ ಆಗ್ತದೆ, ಮನಸ್ಸಿಗೆ ವಾಸಿ ಆಗುದಂತೆ, ಮನಸ್ಸಿಗೆ ಖೇದ ಆಗುವಂತೆ ನಡ್ಕೊಳ್ಳೋದು. ಅಜ್ಞಾನ, ಇವೆಲ್ಲ ಅರ್ಜುನ ಆಸುರಿ ಸಂಪತ್ತಿನವರಿಗಿರುವಂಥ ದೋಷಗಳಿವು. ಇದನ್ನ ಇಟ್ಕೋಬಾರ್ದು, ಬಿಡಬೇಕು. ದೈವಿ ಸಂಪತ್ತನ್ನ ಗಳಿಸಿದ್ರೆ ಅಂದ್ರೆ ಸದ್ಗುಣಗಳು ಹಿಂದೆ ಹೇಳಿದಂತೆ 26 ದೈವಿ ಸಂಪತ್ತನ್ನ ಗಳಿಸಿದ್ರೆ ಅದು ದೈವಿ ಸಂಪತ್ ವಿಮೋಕ್ಷಾಯ, ವಿಮೋಕ್ಷಕ್ಕೆ ಕಾರಣ ಆಗ್ತದೆ. ಅಂದ್ರೆ ಮೋಕ್ಷಕ್ಕೆ ಕಾರಣ. ನಿಬಂಧಾಯ ಆಸುರಿ ಮತ, ಆಸುರಿ ಸಂಪತ್ತು ಬಂಧನಕ್ಕೆ ಕಾರಣ ಆಗ್ತದೆ. ಇಲ್ಲಿ ಕೃಷ್ಣ ಹೇಳುವಾಗ ಮೋಕ್ಷಾಯ ಅನ್ನೋದಲ್ಲ, ವಿಮೋಕ್ಷಾಯ ಅಂತ, ವಿಶೇಷವಾದ ಮೋಕ್ಷ ಅಂತ. ಅಂದ್ರೆ ಹೆಚ್ಚೆಚ್ಚು ಸದ್ಗುಣ ಸಂಪಾದನೆ ಮಾಡಿದರೆ ಹೆಚ್ಚೆಚ್ಚು ಮೋಕ್ಷ, ವಿಶೇಷವಾದ ಮೋಕ್ಷ ವಿಮೋಕ್ಷ. ಆಸುರಿ ಸಂಪತ್ತನ್ನು ಹೆಚ್ಚೆಚ್ಚು ಸಂಪಾದನೆ ಮಾಡಿಬಿಟ್ರೆ ನಿಬಂಧ, ಬರೇ ಬಂಧ ಅಲ್ಲ, ನಿಬಂಧ. ನಿಬಂಧ ಆಸುರಿ ಮತ ನಿತರಾಂ ಬಂಧ ಅಂದ್ರೆ ಏನು? ಮೋಕ್ಷದಲ್ಲಿಯೂ ತಾರತಮ್ಯ ಇದೆ, ಬಂಧನದಲ್ಲಿಯೂ ತಾರತಮ್ಯ ಇದೆ. ಬ್ರಹ್ಮದೇವರಿಗಿರುವ ಮೋಕ್ಷ ಬಹಳ ದೊಡ್ಡ ಮಟ್ಟದ್ದು, ಬೇರೆ ದೇವತೆಗಳಿಗೆ ಸ್ವಲ್ಪ ಕಡಿಮೆ, ಮನುಷ್ಯರಿಗೆ ತೀರಾ ಕಡಿಮೆ. ಈಗ ಮೋಕ್ಷದಲ್ಲಿಯೂ ತಾರತಮ್ಯ ಉಂಟು ಅನ್ನೋದನ್ನ ವಿಶೇಷ ಮೋಕ್ಷ ಅಂತ ತೋರಿಸ್ತಾ ಇದ್ದಾನೆ ಕೃಷ್ಣ. ಹಾಗೆ ಬಂಧನದಲ್ಲಿಯೂ ತಾರತಮ್ಯ ಇದೆ, ನರಕ, ತಮಸ್ಸು, ಅಂಧನ್ ತಮಸ್ಸು. ನೀನೇನು ದುಃಖ ಪಡಬೇಡ, ನೀನು ದೈವಿ ಸಂಪತ್ತನ್ನೇ ಪಡ್ಕೊಂಡು ಹುಟ್ಟಿದವನು. ಒಟ್ಟು ಸೃಷ್ಟಿ 2 ವಿಧ ಇದೆ, ಬೇಕಾದಷ್ಟಿದೆ. ಅದರಲ್ಲಿ ಶುಭ ಫಲ ಹೊಂದುವವರು, ಅಶುಭ ಫಲ ಹೊಂದುವವರು. ಈ ಒಂದು ಧರ್ಮ ಇಟ್ಟುಕೊಂಡಾಗ, ಈ ದೃಷ್ಟಿಕೋನ ಇಟ್ಟುಕೊಂಡಾಗ 2 ವಿಧ ಸೃಷ್ಟಿ, ದೈವ ಸೃಷ್ಟಿ, ಆಸುರ ಸೃಷ್ಟಿ. ದೈವ ಸೃಷ್ಟಿಯ ಬಗ್ಗೆ ವಿಸ್ತಾರವಾಗಿ ಹೇಳೇ ಆಯಿತು. ಆಸುರ ಸೃಷ್ಟಿಯ ಬಗ್ಗೆ ಇನ್ನಷ್ಟು ವಿಸ್ತಾರ ಹೇಳ್ತೇನೆ ಅಂತಾನೆ ಕೃಷ್ಣ. ಆಸುರ ಸೃಷ್ಟಿಯವರು ಅಂದರೆ ಅಸುರರು. ಬರೇ ಅಸುರರು ಅಂತಲ್ಲ, ಅಶುಭ ಫಲ ಹೊಂದತಕ್ಕಂಥವರು ಅಂತ ಅಭಿಪ್ರಾಯ. ಶುಭ ಫಲ ಹೆಚ್ಚು ಹೊಂದುವವರು ದೈವಿ ಸಂಪತ್ತಿನವರು, ಅಶುಭ ಫಲ ಹೆಚ್ಚು ಪಡೆಯುವವರು ಆಸುರಿ ಸಂಪತ್ತಿನವರು ಅಂತ ಹೀಗೆ 2 ವಿಭಾಗ ಮಾಡಿ ಅದರಲ್ಲಿ ದೇವ ಸೃಷ್ಟಿ, ಮಾನವ ಸೃಷ್ಟಿ, ರಾಕ್ಷಸ, ಗಂಧರ್ವ ಎಲ್ಲ ಸೇರ್ತದೆ. ಆಸುರ ಸೃಷ್ಟಿಯವರದ್ದು ಕ್ರಮ ಹೇಗಿರ್ತದೆ ಅಂತಂದ್ರೆ, ವೇದ ವಿಹಿತವಾದ ಕರ್ಮದಲ್ಲಿ, ಶಾಸ್ತ್ರ ವಿಧಾನ ಮಾಡಿದ ಕರ್ಮದಲ್ಲಿ ಪ್ರವೃತ್ತಿ ಗೊತ್ತಿಲ್ಲ ಅವರಿಗೆ, ನಿಷೇಧ ಮಾಡಿದ ವಿಷಯದಲ್ಲಿ ನಿವೃತ್ತಿನೂ ಗೊತ್ತಿಲ್ಲ. ಎಲ್ಲಿ ಪ್ರವೃತ್ತಿ ಮಾಡಬೇಕು, ಎಲ್ಲಿ ನಾವು ನಿವೃತ್ತಿ ಮಾಡಬೇಕು,
ಶಾಸ್ತ್ರ ಯಾವುದರಲ್ಲಿ ಪ್ರವೃತ್ತಿ ಹೇಳಿದೆ, ಯಾವುದರಿಂದ ನಿವೃತ್ತಿ ಹೇಳಿದೆ, ಅದ್ಯಾವುದರ ಬಗ್ಗೆ ಗಮನ ಇರೋದಿಲ್ಲ. ನ ಶೌಚಂ ನಾಪಿಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಶೌಚ ಇರೋದಿಲ್ಲ, ಆಚಾರ ಇಲ್ಲ, ಸದಾಚಾರ ಇಲ್ಲ, ಸತ್ಯ ಇಲ್ಲ. ಇವರೆಲ್ಲ ಆಸುರಿ ಸೃಷ್ಟಿಯವರು. ಸತ್ಯ ಅಂದ್ರೆ ಪರಮಾತ್ಮ, ಅಸತ್ಯ ಅಂದ್ರೆ ಪರಮಾತ್ಮ ಇಲ್ಲ ಜಗತ್ನಲ್ಲಿ, ಈ ರೀತಿ ಅರ್ಥ. ಅಸತ್ಯಂ ಅಂದ್ರೆ ವಿಷ್ಣುಹೀನ, ಈ ಜಗತ್ತಿನಲ್ಲಿ ವಿಷ್ಣು ಅಂತ ಒಂದು ತತ್ವವೇ ಇಲ್ಲ ಅಂತ ನಿರೀಶ್ವರ ವಾದ. ಈ ರೀತಿ ಜಗತ್ತನ್ನ ಅಸತ್ಯ ಅಂತ ಹೇಳುವವರು ಅಂದ್ರೆ ಸತ್ಯನಾಮಕನಾದ ವಿಷ್ಣು ರಹಿತವಾಗಿದೆ ಜಗತ್ತು ಅಂತ ಹೇಳ್ತಾರೆ. ಅಪ್ರತಿಷ್ಠಂ, ಜಗತ್ತಿಗೆ ಪಾಲಕನಾಗಿರುವವನು ಪರಮಾತ್ಮ. ಅಪ್ರತಿಷ್ಠಂ, ಪಾಲಕನಾಗಿ ಪರಮಾತ್ಮ ಇಲ್ಲ ಅಂತ ಹೇಳುವವರು. ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರ್ ಅನೀಶ್ವರಂ. ಅನೀಶ್ವರಂ, ಇದಕ್ಕೆ ಒಬ್ಬ ಸ್ವಾಮಿ ಒಡೆಯ ಅಂತನೋನೇ ಇಲ್ಲ, ಸೃಷ್ಟ್ಯಾಧಿಕರ್ತ ಇಲ್ಲ, ಈ ರೀತಿ ಹೇಳ್ತಾರೆ. ಅಪರಸ್ಪರ ಸಂಭೂತಂ, ಜಗತ್ತು ಪರಸ್ಪರ ಸಂಭೂತ ಅಂದ್ರೆ ಅನ್ನಾದ್ ಭವಂತಿ ಭೂತಾನಿ ಅಂತ ಹೇಳಿದ ಹಾಗೆ, ಅನ್ನದಿಂದ ಅಥವಾ ಆತ್ಮನ ಆಕಾಶ ಸಂಭೂತ, ಆಕಾಶಾದ್ ವಾಯು, ವಾಯುರಗ್ನಿ, ಅಗ್ನೇರಾಪಃ ಪೃಥ್ವಿ. ಪರಮಾತ್ಮನಿಂದ ಆಕಾಶ ಹುಟ್ಟಿತು, ಆಕಾಶದಿಂದ ವಾಯು ಹುಟ್ಟಿತು, ವಾಯುವಿನಿಂದ ಅಗ್ನಿ ಹುಟ್ಟಿತು, ಅಗ್ನಿಯಿಂದ ನೀರು, ನೀರಿನಿಂದ ಪೃಥ್ವಿ, ಪೃಥ್ವಿಯಿಂದ ಸಸ್ಯ, ಸಸ್ಯದಿಂದ ಅನ್ನ, ಅನ್ನದಿಂದ ದೇಹ, ಪ್ರಾಣಿಗಳ ದೇಹ. ಹೀಗೆ ಈ ಜಗಚ್ಚಕ್ರ ಏನಿದೆ ಈ ರೀತಿ ಒಂದರಿಂದೊಂದು ಹುಟ್ಟುತ್ತಾ ಬಂದದ್ದು, ಪರಸ್ಪರ ಸಂಭೂತವಾಗಿದೆ ಜಗತ್ತು. ಆದ್ರೆ ಆಸುರಿ ಪ್ರವೃತ್ತಿಯವರು ಹೇಳೋದು, ಆಸುರಿ ಸಂಪತ್ತಿನವರು ಅವರೇನು ಹೇಳ್ತಾರೆ? ಅಪರಸ್ಪರ ಸಂಭೂತಂ, ಈ ರೀತಿ ಪರಸ್ಪರದಿಂದ ಹುಟ್ಟಿದ್ದಲ್ಲ ಜಗತ್ತು. ಕಿಂ, ಹಾಗರೇನು? ಅನ್ಯತ್. ಅನ್ಯತ್ ಅಂತಂದ್ರೆ ಈ ಒಂದರಿಂದ ಒಂದು ಹುಟ್ಟಿತು ಅಂತ ಅನ್ನೋದು ಸತ್ಪದಾರ್ಥಗಳಲ್ಲಿ. ಜಗತ್ತು ಅನ್ನೋದು ಸತ್ಪದಾರ್ಥನೂ ಅಲ್ಲ, ಅಸತ್ಪದಾರ್ಥನೂ ಅಲ್ಲ, ಸದಸದ್ ವಿಲಕ್ಷಣ. ಇದೊಂದು ಅನಿರ್ವಚನೀಯ, ಸದಸದ್ ವಿಲಕ್ಷಣ ಅಂತ ಹೇಳ್ತಾರೆ. ಮತ್ತೆ ಹೇಗೆ ಹುಟ್ಟುತ್ತೆ ಹೇಗೆ ಅಂದ್ರೆ ಕಾಮ ಹೇತುಕಂ. ಕಾಮ ಅಂದ್ರೆ ಅವಿದ್ಯ, ಅವಿದ್ಯಾ ಪರಿಣಿತವಾದದ್ದು ಅಂತ ಹೇಳ್ತಾರೆ. ಇದೇ ದೃಷ್ಟಿಯನ್ನು ಇಟ್ಟುಕೊಂಡು ತಾವು ನಷ್ಟರಾಗಿ, ಅಲ್ಪಜ್ಞಾನವುಳ್ಳವರಾಗಿ, ಘೋರ ಕರ್ಮಾನುಷ್ಠಾನ ನಿರತರಾಗಿ ಜಗತ್ತಿನಲ್ಲಿ ಅನಿಷ್ಟ ಪ್ರಾಪ್ತಿಗೆ ಕಾರಣರಾಗ್ತಾರೆ. ದಂಭ, ಮಾನ, ಮದಗಳಿಂದ ಕೂಡಿ, ಮಿಥ್ಯಾಜ್ಞಾನದಿಂದ, ಮೋಹ ಅಂದ್ರೆ ವಿಪರೀತ ಜ್ಞಾನದ ಸ್ವಭಾವದಿಂದಾಗಿ, ಅಥವಾ ಕೆಟ್ಟ ಶಾಸ್ತ್ರಗಳಿಂದ ಬಂದಿರತಕ್ಕಂಥ ವಿಪರೀತ ನಿಶ್ಚಯದಿಂದ ತಪ್ಪು ವಿಷಯಗಳನ್ನು ತಿಳ್ಕೊಂಡು ಕ್ಷುದ್ರ ಭೋಗಕ್ಕೆ ಏನೇನೋ ಅಶುದ್ಧವಾದ ಅಶುಚಿ ವ್ರತಗಳನ್ನೆಲ್ಲ ಅನುಷ್ಠಾನ ಮಾಡತಕ್ಕವರಾಗ್ತಾರೆ. ಎಂದೆಂದೂ ಪರಿಹಾರವಾಗದೇ ಇರತಕ್ಕಂಥ ಚಿಂತೆ ಅವರನ್ನ ಕಾಡುತ್ತದೆ. ಸತ್ತಾಗಲೇ ಹೋಗ್ಬೇಕು ಚಿಂತೆ, ಅಂಥ ಚಿಂತಾಕ್ರಾಂತರಾಗಿರ್ತಾರೆ. ಕಾಮೋಪಭೋಗ ಪರಮಾಹ, ಭೋಗ ಜೀವನವೇ ಪರಮ ಗುರಿ, ಭೋಗವೇ ಜೀವನದ ಪರಮ ಗುರಿ ಅಂತ ಭಾವಿಸಿರ್ತಾರೆ. ಅಂದ್ರೆ ಇಹಲೋಕದ ಫಲ ಎಷ್ಟೋ ಅಷ್ಟು, ಪಾರತ್ರಿಕ ಲೋಕವೇ ಇಲ್ಲ ಅಂತ ನಿಶ್ಚಯವುಳ್ಳವರಾಗಿರ್ತಾರೆ. ನೂರಾರು ಆಶೆಯನ್ನು ಹಗ್ಗದಿಂದ ಬದ್ಧರಾಗಿರ್ತಾರೆ. ಅದು ಈಡೇರದೆ ಕ್ರೋಧ, ಕಾಮಕ್ರೋಧ ಪರಾಯಣ. ಕೊನೆಗೆ ಕಾಮಭೋಗಕ್ಕೋಸ್ಕರವಾಗಿ ಅನ್ಯಾಯದಿಂದಲಾದರೂ ಹಣ ಸಂಗ್ರಹ ಮಾಡ್ತಾರೆ. ಅನ್ಯಾಯ ಮಾರ್ಗದಿಂದ ಹಣ ಸಂಗ್ರಹವನ್ನು, ಚೌರ್ಯಾದಿಗಳು, ಕಳ್ಳತನ ಮುಂತಾದ್ರಿಂದ ಹಣ ಸಂಗ್ರಹ ಮಾಡೋರು ಇವರೆಲ್ಲ ಆಸುರಿ ಸಂಪತ್ತಿನವರು. ಬರೀ ಆಸೆ, ಇದು ಸಿಕ್ತು, ಇನ್ನೊಂದು ಆಸೆ ಇದೆ, ಪೂರೈಸಿಕೊಳ್ಬೇಕು. ಇದೇ ಒಂದು ಪೂರೈಸಿದ ಕೂಡಲೇ ಇದಾಯ್ತು, ಇನ್ನೊಂದಿದೆ, ಅದು ಕಾಯ್ಬೇಕು. ಇದೆ, ಇನ್ನೊಂದು ಸಿಗಬೇಕು, ನಮಗೆ ಇನ್ನೊಂದು ಬೇಕು. ಹಾಗೆ ಒಬ್ಬನನ್ನು ಕೊಂದಾಯ್ತು, ಇನ್ನೊಬ್ಬನನ್ನು ಕೊಲ್ಲಬೇಕು. ಹಿಟ್ ಲಿಸ್ಟ್ ಅಂತ ಮಾಡಿಕೊಂಡು ಒಬ್ಬನನ್ನು ಕೊಂದಾಯ್ತು, ಮತ್ತೊಬ್ಬ ಅವನಾದ ಕೂಡಲೇ ಇನ್ನೊಬ್ಬನ ಕೊಲ್ಲಬೇಕು. ಈ ರೀತಿಯೇ ಆ ಹಿಂಸೆಯಲ್ಲಿ ಪ್ರವೃತ್ತರಾಗಿರ್ತಾರೆ. ನಾನೇ ಜಗತ್ ಸ್ವಾಮಿ, ನಾನೇ ಎಲ್ಲ ಭೋಗ ಸಂಪನ್ನನಾಗಿದ್ದೇನೆ, ನಾನೇ ಬಲಿಷ್ಠ, ನಾನೇ ಸಮರ್ಥ, ಸುಖಿ, ಇಂಥ ದುರ್ಭಾವನೆಗಳು ಅವರಿಗಿರ್ತದೆ. ನಾನೇ ಹಣವಂತ, ನಾನೇ ಕುಲವಂತ, ನನಗೆ ಸಮಾನರು ಯಾರಿದ್ದಾರೆ?
ಯಾಗಾದಿ ಧರ್ಮಗಳನ್ನು ಬೇಕಾದಷ್ಟು ಮಾಡ್ತೇನೆ, ನಾನು ಬೇಕಾದಷ್ಟು ದಕ್ಷಿಣೆ ಕೊಡ್ತೇನೆ, ಅನ್ನದಾನ ಮಾಡ್ತೇನೆ. ಇಂಥ ಅಜ್ಞಾನದಿಂದ ವಿಮೋಹಿತರಾಗಿರ್ತಾರೆ. ಅನೇಕ ಚಿಂತಾಯುಕ್ತವಾದ ಮನಸ್ಸುಳ್ಳವರಾಗಿರ್ತಾರೆ. ವಿಶೇಷವಾದ ಭ್ರಾಂತಿಯನ್ನು ಹೊಂದಿರ್ತಾರೆ. ಪತ್ನಿ ಪುತ್ರ ಈ ಮೋಹಜಾಲಕ್ಕೆ, ಮೋಹದ ಬಲೆಗೆ ಸಿಕ್ಕಿಬಿದ್ದಿರ್ತಾರೆ. ಕೊನೆಗೆ ನರಕದಲ್ಲಿ ಬೀಳ್ತಾರೆ. ತಮ್ಮನ್ನ ತಾವೇ ಬಹುಮಾನ ಮಾಡಿಕೊಳ್ಳುವವರು, ತಾವೇ ಸನ್ಮಾನ ಪತ್ರ ಬರಕೊಟ್ಟು, ದುಡ್ಡು ಕೊಟ್ಟು, ಇನ್ನೊಬ್ರಿಗೆ ಕೊಟ್ಟು ತಾವೇ ಕೀರ್ತಿ ಗಳಿಸ್ಕೊಳ್ಬೇಕು ಅಂತ ಈ ರೀತಿ ಆತ್ಮಸಂಭಾವಿತ ಸ್ತಬ್ಧ, ಯಾರಲ್ಲಿಯೂ ನಮ್ರತೆ ಇಲ್ಲ, ವಿನಯ ಇಲ್ಲ, ಸ್ತಬ್ಧರಾಗಿರ್ತಾರೆ. ಅಂದ್ರೆ ನಮ್ರಭಾವ, ನಮ್ರತೆ ಇರೋದಿಲ್ಲ. ಧನಮಾನ ಮದಾನ್ವಿತ, ಹಣದ ನಿಮಿತ್ತದಿಂದ ಗರ್ಭದರ್ಪ ತುಂಬಿರ್ತದೆ. ಯಾಗ ಮಾಡ್ತಾರೆ, ಜ್ಯೋತಿಷ್ಠೋಮಾದಿ ಯಾಗಗಳನ್ನ ಮಾಡ್ತಾರೆ, ಆದರೆ ದಂಭದಿಂದ ಮಾಡ್ತಾರೆ, ವಿಧಿಪೂರ್ವಕವಾಗಿ ಮಾಡೋದಿಲ್ಲ. ಆದ್ರಿಂದ ನರಕಕ್ಕೆ ಬಿಡ್ತಾರೆ ಯಾಗ ಮಾಡಿದರೂ ಕೂಡ. ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ ಇವುಗಳನ್ನೇ ತುಂಬಿಕೊಂಡು ನನ್ನನ್ನು ದ್ವೇಷ ಮಾಡ್ತಿರ್ತಾರೆ ಅಸುರರು. ಕೃಷ್ಣ ಹೇಳ್ತಾನೆ, ದ್ವೇಷ ಮಾಡೋದು ಅಂದ್ರೆ ಏನು? ಎಲ್ಲದಕ್ಕೂ ಅವನೇ ಪ್ರೇರಕನಾದ್ರೆ ನನ್ನ ಕೈಲಿ ಒಳ್ಳೆ ಕೆಲಸ ಮಾಡಿಸ್ಲಿ ನೋಡೋಣ ಅಂತ ಸವಾಲು ಹಾಕೋದು, ಹೀಗೆ ದ್ವೇಷ ಮಾಡೋದು ಅಂದ್ರೆ. ಗುಣಪೂರ್ಣನಾದ ಪರಮಾತ್ಮನಲ್ಲಿ ದೋಷಾರೋಪಣೆ ಮಾಡತಕ್ಕಂಥವು. ಇಂಥವರನ್ನ, ಕ್ರೂರರನ್ನ, ನರಾಧಮರನ್ನ ನಾನು ಮತ್ತೆ ಮತ್ತೆ ಸಂಸಾರದಲ್ಲೇ ಹಾಕ್ತೇನೆ. ನರಕಕ್ಕೆ ಹಾಕ್ತೇನೆ, ಮತ್ತೆ ಸಂಸಾರಕ್ಕೆ ಹಾಕ್ತೇನೆ, ಮತ್ತೆ ನರಕಕ್ಕೆ ಹಾಕ್ತೇನೆ, ಸಂಸಾರಕ್ಕೆ ಹಾಕ್ತೇನೆ. ಅವ್ರು ಎಂದೂ ಉತ್ತಮ ಯೋನಿಯಲ್ಲಿ ಜನ್ಮ ಇಲ್ಲ. ಆಸುರ ಯೋನಿಯಲ್ಲೇ ಹುಟ್ಟಿ ಜನ್ಮ ಜನ್ಮದಲ್ಲಿಯೂ ಕೂಡ ಮೂಢರಾಗಿ ಆಸುರ ಯೋನಿಯಲ್ಲೇ ಹುಟ್ಟುತ್ತವರಾಗಿ ಕೊನೆಗೆ ನಿತ್ಯ ನರಕಕ್ಕೆ ಹೋಗ್ತಾರೆ. ಇಷ್ಟು ದೈವ ಸಂಪತ್ತು ಅಂದ್ರೇನು, ಆಸುರ ಸಂಪತ್ತು ಅಂದ್ರೇನು ಅಂತ ವಿವರಣೆ ಮಾಡಿದೆ. ಸಂಗ್ರಹ ಮಾಡಿ ಹೇಳಬೇಕು ಅಂತಂದ್ರೆ, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ. ಒಟ್ಟು ಆತ್ಮನಾಶಕ್ಕೆ ದ್ವಾರ ಅಂದ್ರೆ 3. ಆತ್ಮನಾಶ ಅಂದ್ರೆ ಆತ್ಮ ಅಧಪಾತಕ್ಕೆ ಹೊಂದಲಿಕ್ಕೆ, ನರಕಕ್ಕೆ ಬೀಳಲಿಕ್ಕೆ 3 ನರಕದ ಬಾಗಿಲಿದೆ. ಕಾಮ, ಕ್ರೋಧ, ಲೋಭ, ಇವು 3 ನರಕದ ಬಾಗಿಲು. ತಸ್ಮಾದ್ ಏತತ್ರಯಂ ತ್ಯಜೇತ್, ಇವು 3 ಬಿಟ್ರೆ ನರಕದ ಬಾಗಿಲಿನಿಂದ ತಪ್ಪಿಸ್ಕೋಬಹುದು. ಇದಕ್ಕೆ ನರಕದ ಬಾಗಿಲು ಅಥವಾ ತಮೋದ್ವಾರ ಅಂತ ಕರೀತಾರೆ. ಇದರಿಂದ ಬಿಡುಗಡೆ ಹೊಂದಿದವನು, ಈ ಬಾಗಿಲಿಗೆ ಹೋಗದೇ ಇದ್ದವನು ಪುರುಷಾರ್ಥ ಸಾಧನವನ್ನ ಮಾಡಿ ಪುರುಷಾರ್ಥ ಪಡಿತಾನೆ. ಯಾರು ಶಾಸ್ತ್ರ ವಿಧಾನವನ್ನ ಬಿಟ್ಟು ಸ್ವಚ್ಛಂದ ವರ್ತನೆ ಮಾಡ್ತಾರೆ ಅಂಥವರಿಗೆ ಶ್ರೇಯಸ್ಸು ಆಗೋದಿಲ್ಲ. ಇಹಲೋಕದಲ್ಲಿಯೂ ಸುಖ ಇಲ್ಲ, ಪರಲೋಕದಲ್ಲಿಯೂ ಸುಖ ಇಲ್ಲ. ಅದರಿಂದ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತವು. ಏನು ಮಾಡಬೇಕು, ಏನು ಬಿಡಬೇಕು ಅನ್ನೋದನ್ನ ಬುದ್ಧಿಯಿಂದ ಯೋಚನೆ ಮಾಡೋದಲ್ಲ, ನಮ್ಮ ಬುದ್ಧಿಯಿಂದ ನಾವು ತೀರ್ಮಾನ ಮಾಡೋದಿಲ್ಲ. ಶಾಸ್ತ್ರ ಪ್ರಮಾಣ. ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತು ಮಿಹಾರ್ಹಸಿ. ಶಾಸ್ತ್ರ ವಿಧಾನವನ್ನ ತಿಳ್ಕೊಂಡು ಏನ್ ಮಾಡಬೇಕು ಅಂತಹ ಕರ್ಮವನ್ನ ಮಾಡಬೇಕು, ಅದಕ್ಕೆ ನೀನು ಯೋಗ್ಯನಾಗಿದ್ದಿ ಅಂತ ಈ ಅಧ್ಯಾಯವನ್ನು ಶ್ರೀಕೃಷ್ಣ ಮುಗಿಸಿದ್ದಾನೆ. ಶ್ರೀಕೃಷ್ಣ 16ನೇ ಅಧ್ಯಾಯದ ಕೊನೆಯಲ್ಲಿ ತಸ್ಮಾತ್ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತು ಮಿಹಾರ್ಹಸಿ, ದೈವಿ ಸಂಪತ್ತು, ಆಸುರಿ ಸಂಪತ್ತು ಇವುಗಳನ್ನೆಲ್ಲ ವಿಭಾಗ ಮಾಡಿ ಕೃಷ್ಣ ಹೇಳಿದ, ನೀನು ದೈವಿ ಸಂಪತ್ತನ್ನು ಪಡ್ಕೊಂಡು ಹುಟ್ಟಿದವನು, ಕರ್ಮ ಬಿಡೋದು ಇದೆಲ್ಲ ಆಸುರಿ ಸಂಪತ್ತಾಗ್ತದೆ, ವಿಹಿತ ಕರ್ಮವನ್ನ ಮಾಡಲೇಬೇಕು. ಶಾಸ್ತ್ರ ವಿಧಾನವನ್ನ ತಿಳ್ಕೊಂಡು ಶಾಸ್ತ್ರೋಕ್ತವಾದ ಕರ್ಮವನ್ನ ನೀನು ಮಾಡು ಅಂತ ಉಪಸಂಹಾರ ಮಾಡಿದ. ಅರ್ಜುನ ಕೇಳ್ತಾನೆ, ಕೃಷ್ಣ, ಭೂಮಿಯಲ್ಲಿ ಕೆಲವರು ಇದ್ದಾರೆ, ಅವರಿಗೆ ಶಾಸ್ತ್ರದ ವಿಧಾನ ಗೊತ್ತಿಲ್ಲ, ವಿಧಿಜ್ಞಾನ ಇಲ್ಲ, ಶಾಸ್ತ್ರ ಏನು ಹೇಳ್ತದೆ ಅನ್ನೋ ಜ್ಞಾನ ಇಲ್ಲ, ಶ್ರದ್ಧೆಯಿಂದ ಕಾರ್ಯ ಮಾಡ್ತಾರೆ. ಇತರ ಶ್ರಾದ್ದ ಮಾಡ್ತಾರೆ, ಪೂಜಾದಿಗಳನ್ನ ಮಾಡ್ತಾರೆ, ಕುಲಧರ್ಮ ಅಂತ ಅನುಷ್ಠಾನ ಮಾಡ್ತಾರೆ, ಉತ್ಸವಾದಿಗಳನ್ನ ಮಾಡ್ತಾರೆ, ಪರಂಪರಾ ಪ್ರಾಪ್ತವಾಗಿದೆ ಅಂತ ತಿಳ್ಕೊಂಡು ಶ್ರದ್ಧೆಯಿಂದ ಕರ್ಮ ಮಾಡ್ತಾರೆ. ಶಾಸ್ತ್ರ ವಿಧಾನ ಅವ್ರಿಗೆ ಗೊತ್ತಿಲ್ಲ, ಜ್ಞಾನ ಇಲ್ಲ. ಅಂಥವ್ರಿಗೆ ಯಾವ ಗತಿ ಪ್ರಾಪ್ತವಾಗ್ತದೆ ಅಂತ ಕರ್ಮ ಮಾತ್ರ ಮಾಡಿದ್ದಾರೆ, ಶಾಸ್ತ್ರದ ಜ್ಞಾನ ಇಲ್ಲ.
ಅವರಿಗೇನು ಅಂತ ಸಂಶಯ ಬಂದಿದೆ, ಅದನ್ನು ಪರಿಹರಿಸಬೇಕು ಅಂತ ಪ್ರಾರ್ಥನೆ ಮಾಡಿದ. ಆಗ ಕೃಷ್ಣ ಹೇಳ್ತಾನೆ, ಅರ್ಜುನ, ಶ್ರದ್ಧೆಯಿಂದ ಮಾಡ್ತಾರೆ ಅಂತ ನೀನಷ್ಟು ಹೇಳಿದ್ದೆ, ವಿಧಾನ ಗೊತ್ತಿಲ್ಲ, ಶ್ರದ್ಧೆಯಿಂದ ಅಂತೂ ಮಾಡ್ತಾರೆ ಅಂತ. ಆ ಶ್ರದ್ಧೆ ಅನ್ನೋದು 3 ಥರ ಇದೆ. ಸಾತ್ವಿಕ ಶ್ರದ್ಧೆ, ರಾಜಸ ಶ್ರದ್ಧೆ, ತಾಮಸ ಶ್ರದ್ಧೆ ಅಂತ 3 ಪ್ರಕಾರವಾಗಿದೆ. ಇದು ಜೀವನ ಸ್ವರೂಪಕ್ಕೆ ಅಂಟಿಕೊಂಡ ಶ್ರದ್ಧೆ. ಶ್ರದ್ಧಾ 2 ಥರ ಇದೆ. ಒಂದು ಮನಸ್ಸಿನ ಶ್ರದ್ಧೆ, ಮನಸ್ಸಿನಲ್ಲಿ ಬರುವ ಶ್ರದ್ಧೆ. ಇನ್ನೊಂದು ಜೀವನ ಸ್ವರೂಪಭೂತವಾದ ಶ್ರದ್ಧೆ. ಮನಸ್ಸಿನ ಪರಿಣಾಮಭೂತವಾದಂತಹ ಮನಸ್ಸಿನಲ್ಲಿ ಬರುವ ಶ್ರದ್ಧೆ ಜೀವನ ಸ್ವರೂಪ ಶ್ರದ್ಧೆಗೆ ವಿಪರೀತವಾಗಿಯೂ ಇರಬಹುದು. ಇವನದ್ದು ಸಾತ್ವಿಕ ಶ್ರದ್ಧೆ ಜೀವನ ಸ್ವರೂಪದ್ದಾಗಿದ್ದರೆ, ಯಾವುದೋ ಕಾರಣದಿಂದ ಮಾನಸಿಕ ಶ್ರದ್ಧೆ ಮನಸ್ಸಿನಲ್ಲಿ ಬರೋದು ರಾಜಸವೋ ತಾಮಸವೋ ಆಗಿರಬಹುದು. ಅದು ಬೇರೆ ಬೇರೆ ಸಂಪರ್ಕದಿಂದ, ಆಹಾರದಿಂದ, ಸಂಸರ್ಗ ದೋಷದಿಂದ ವಿಪರೀತವಾಗುವುದು ಉಂಟು. ಆದರೆ ಸಾತ್ವಿಕ ಸ್ವರೂಪ ಜೀವನದ್ದು ಸ್ವರೂಪ, ಶ್ರದ್ಧಾ ಸ್ವರೂಪ, ಅವರು ಸಾತ್ವಿಕ ಶ್ರದ್ಧೆನೇ ಅವರ ಸ್ವರೂಪ ಆಗಿದ್ದರೆ ಸಾತ್ವಿಕ ಶ್ರದ್ಧೆ ಬರೋದು ಉಂಟು ಸಜ್ಜನರ ಸಂಸರ್ಗದಿಂದ. ರಾಜಸ ತಾಮಸ ಜೀವರಿಗೂ ಸಾತ್ವಿಕ ಶ್ರದ್ಧೆ ಬರೋದು ಉಂಟು ಸಂಸರ್ಗದಿಂದ, ಸಜ್ಜನರ ಸಂಸರ್ಗದಿಂದ. ಆದ್ದರಿಂದ ನಾವು ಇಲ್ಲಿ ವಿಚಾರ ಮಾಡಬೇಕಾದದ್ದು ಸ್ವರೂಪ ಶ್ರದ್ಧೆ, ಸ್ವಾಭಾವಿಕವಾದ ಶ್ರದ್ಧೆ ಏನಿದೆ ಅದಕ್ಕನುಗುಣವಾಗಿ ಫಲ ಸಿಗೋದು, ಕರ್ಮದ ಫಲ ಸಿಗೋದು ಅದು.